ನೋಡಿ, ನಾನು ಭಾಳ ದಿವ್ಸದಿಂದ ಇವ್ರು ಅಡ್ಜಸ್ಟ್ಮೆಂಟ್ ಅದಾರೆ. ಇವರು ಬಿ ಜೆ ಪಿನ ಹಾಳು ಮಾಡ್ಲಕತ್ತಾರ. ಮತ್ತು ವಿಧಾನಸಭೆಯಲ್ಲಿ ಎಷ್ಟು ಇಶ್ಯೂ ಅದ ಇವತ್ತು. ಈ ಸರ್ಕಾರ ಎಲ್ಲ ರಂಗದಲ್ಲಿ ವಿಫಲ ಆಗಿದೆ. ಭ್ರಷ್ಟಾಚಾರ ಅಂತೂ ತಾರಕಕ್ಕೇರಿದೆ. ಇವತ್ತು KPSC ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ದುರುಪಯೋಗ ಇದೆ, ನೀರಾವರಿ ಯೋಜನೆಗೆ ರೊಕ್ಕ ಕೊಟ್ಟಿಲ್ಲ, ನೂರಾರು ಸಮಸ್ಯೆ ಇದ್ದರೂ ಸಹಿತ ಯಾವುದೂ ಪರಿಣಾಮಕಾರಿಯಾಗಿ ಹೋರಾಟ ಮಾಡದೆ ಹೊಂದಾಣಿಕೆಯಿಂದ ಎಲ್ಲ ಇಲ್ಲಿ ತನಕ ಆದಂಥ ಹೋರಾಟ ಎಲ್ಲನೂ ಸಾಂಕೇತಿಕ, ಯಾವುವು ದಂಡಿಗೆ ಮುಟ್ಸೋವಂಥದ್ದಲ್ಲ. ಏನು ಹೇಳಿದ್ರು, ಬೆಂಗಳೂರಿನ ಪಾದಯಾತ್ರೆ ಮೈಸೂರಿಗೆ ಹೋಗ್ತೀನಿ, ಮೈಸೂರು ಮುಟ್ಟೋದ್ರೊಳಗೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತೀನಿ ಅಂದರು, ಕೊಡ್ತಾರಂತ ಹೇಳಿದ್ರು, ಅದೂ ಆಗಲಿಲ್ಲ. ಮತ್ತು ನಾವು ಯಾವಾಗ ಟೀಕಾ ಮಾಡಿದಾಗ ನೀವೆಲ್ಲ ಮಾಧ್ಯಮದವರು ನಮ್ಮ ಹೇಳಿಕೆಯನ್ನು ಕೊಟ್ಟಾಗ ಅವರ ಹಿಂಬಾಲಕರು ಚೇಲಾಗಳು ಯತ್ನಾಳಿಗೆ ನಾಲಿಗೆ ಚಪ್ಪಲೈತಿ, ಅಮಾಸೆ ಬಂದಾಗ ಒಮ್ಮೆ ನಾಲಿಗೆ ಬಿಡ್ತಾನೆ, ಏನೇನೋ ಕಮೆಂಟ್ ಮಾಡ್ತಿದ್ರು. ಇವತ್ತು ಮಧು ಬಂಗಾರಪ್ಪ ಅಂದ್ರೆ ಕಡು ವಿರೋಧಿ ಶಿವಮೊಗ್ಗ ಜಿಲ್ಲೆಯಲ್ಲಿ. ಯಾರಿಗೆ ಮಧು ಬಂಗಾರಪ್ಪ ವಿಜೇಂದ್ರ ನಾವು ತಿಳ್ಕೊಂಡಿದ್ದೀವಿ. ಅವರಿಬ್ಬರು ಅಡ್ಜಸ್ಟ್ಮೆಂಟ್ ಅದಾರ ಅನ್ನೋದು ಮೊನ್ನೆ ಏನು ವೈರಲ್ ಆಗೈತಲ್ಲ, ಅದು ನೋಡಿದ್ರೆ ಇವರು ಎಲ್ಲ ನೋಡಿ ಹೊಂದಾಣಿಕೆ ಅದಾರೆ. ಯಾಕಂದ್ರೆ ಇವರು ಸಾಕಷ್ಟು ಇವ್ರು ಭ್ರಷ್ಟಾಚಾರ ಹಗರಣ ಅದಾವೆ. ಈಗ DK ಶಿವಕುಮಾರ್ ವಿರುದ್ಧನೂ ಮಾತಾಡೋದಿಲ್ಲ ವಿಧಾನಸಭೆ. ನೋಡ್ರಿ, ನಾಳೆ ನಮ್ದೇನು ಚಾಲು ಆಗ್ತದಲ್ಲ, ಯಾರು ಅಟ್ಯಾಕ್ ಮಾಡ್ತಾರೆ ನೋಡೋಣ. ಅಶೋಕರು ಮಾಡೋದಿಲ್ಲ, ಅವರು ಮಾಡೋದಿಲ್ಲ. ಮತ್ತು BJP ವಿರೋಧ ಪಕ್ಷ ಹೆಂಗೆ ಆಗ್ತತಿ? ಯಾವುದೇ ತಾರ್ಕಿಕ ಅಂತ ಈಗ ಹೇಳ್ಯಾರ. ಎಲ್ಲಿವರೆಗೆ ನಾಗೇಂದ್ರ ರಾಜೀನಾಮೆ ಕೊಡೋದಲ್ಲ, ಇಲ್ಲಿ ಸದನ ನಡೆಸಿಕೊಡೋದಿಲ್ಲ, ಅದಕ್ಕೆ ಗಟ್ಟಿರ್ತಾರೆ. ಇಲ್ಲಿ ನೋಡೋಣ. ಈಗ ಬರೀ ಸದನ ನಡೆಸಿಕೊಡೋದು ಅಷ್ಟೇ ಅಲ್ಲ, ಮೊದಲು ಈ ಸರ್ಕಾರದ ಏನೇನು ವೈಫಲ್ಯಗಳದಾವೆ, ಭ್ರಷ್ಟಾಚಾರ, ಇವತ್ತು ಸರಿಯಾಗಿ ಜನರಿಗೆ ಇವತ್ತು ಬರಗಾಲ ಬಿದ್ದಿದೆ. ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಂತ್ರಿಗಳು ಬರ್ತಾರೆ, ಒಂದು ಹೊಲ್ದಾಗ ಹೋಗ್ತಾರೆ, ಒಂದು 2 ತೆನಿ ಹಿಡಿತಾರೆ, ವೀಕ್ಷಣೆ ಮಾಡಿದ್ರೆ ಏನು ಸುಡುಗಾಡು ವೀಕ್ಷಣೆ. ಸೆಂಟ್ರಲ್ದೊಂದು ಇದು ಬರಬೇಕು, ಟೀಮ್ ಬಂದು ಪ್ರತಿಯೊಂದು ಯಾವ್ಯಾವ ಬೆಳೆ ಎಷ್ಟು ಹಾನಿಯಾಗಿದೆ, ಎಷ್ಟು ರೈತರಿಗೆ ಪರಿಹಾರ ಕೊಡಬೇಕು, ಕೇಂದ್ರಕ್ಕೂ ಒಂದು ಇದನ್ನು ಕೊಡಬೇಕು. ಇವ್ರು ಕೇಂದ್ರ ಸರ್ಕಾರ ಕೊಡ್ತಾನೇ ಇಲ್ಲ. ಹೀಗಾಗಿ ಏನಾಗಿದೆ ಅಂದರೆ ಕರ್ನಾಟಕದಾಗ ಪೂರ್ತಿ ಆಡಳಿತ ವ್ಯವಸ್ಥೆ ಮತ್ತು ವಿರೋಧ ಪಕ್ಷ ಎರಡೂ ಕೂಡಿ ಸತ್ತು ಹೋಗ್ಯಾವು.